ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಯಾರಿ ಕುಚ್ ಮಿರಾಕಲ್ ಬೈ ಥ್ರೆಡ್ಸ್. ಫ್ರೆಂಡ್ಸ್, ಇವತ್ತು ಬೇಬಿ ಕುಚ್ನ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಅದು ಸ್ಟೆಪ್ ಬೈ ಸ್ಟೆಪ್ಪು. ಬನ್ನಿ ನೋಡೋಣ. ಫಸ್ಟ್ ಇದಕ್ಕೆ ನಾನು ಒಂದು ನೋಟ್ಬುಕ್ನ ತಗೊಂಡಿದ್ದೀನಿ, ಹಾಗೆ ಸಿಲ್ಕ್ ಥ್ರೆಡ್ನ ತಗೊಂಡಿದ್ದೀನಿ. ನೀವು ನೋಟ್ಬುಕ್ಕನ್ನೇ ತಗೋಬೇಕು ಅಂತ ಏನೂ ಇಲ್ಲ, ಎಕ್ಸಾಮ್ ಪ್ಯಾಡ್ ಆದರೂ ತಗೋಬೋದು ಫ್ರೆಂಡ್ಸ್. ಇಲ್ಲ ಅಂದರೆ ನಿಮ್ಮ ಹತ್ರ ಯಾವುದು ಬಾಕ್ಸ್ ಇದೆ ಅದೇ ತಗೋಬೋದು. ನೋಟ್ಬುಕ್ಕೇ ತಗೋಬೇಕು ಅಂತ ಏನೂ ಇಲ್ಲ. ಸೊ ನಾನಿಲ್ಲಿ ನೋಟ್ಬುಕ್ಕಲ್ಲಿ ಹೇಗೆ ಸುತ್ತೋದು ಅಂತ ತೋರಿಸ್ಕೊಡ್ತೀನಿ. ಫಸ್ಟು ಸಿಲ್ಕ್ ಥ್ರೆಡಲ್ಲಿ ಒಂದು ಎಳೆನ ತಗೋಬೇಕು. ಒಂದು ಎಳೆನ ತಗೊಂಡು ಈ ನೋಟ್ಬುಕ್ಕಲ್ಲಿ ಇಲ್ಲಿ ಸ್ಟ್ರೈಟು ಮೇಲಿಂದ ಎಡ್ಜಿದೆ ಅಲ್ವಾ, ಮೇಲ್ ಎಡ್ಜಿಗೆ ಇವಾಗ ಸಿಲ್ಕ್ ಥ್ರೆಡ್ನ ಇಟ್ಬಿಟ್ಟು ಈಗ ಬುಕ್ಸಿಗೆ ನಾವು ಸಿಲ್ಕ್ ಥ್ರೆಡ್ನ ಸುತ್ತಬೇಕಾಗುತ್ತೆ. ಸ್ಟಾರ್ಟಿಂಗ್ ಒಂದು ಎಳೆನ ನಾವು ಹಂಗೆ ಇಟ್ಕೋಬೇಕು ಲೆಫ್ಟ್ ಹ್ಯಾಂಡಲ್ಲಿ. ಈಗ ಒಂದು ರೌಂಡ್ ಆಯಿತು, 2 ರೌಂಡು ಪೂರ್ತಿಯಾಗಿ ಕಂಪ್ಲೀಟ್ ಆದಮೇಲೆ 2 ರೌಂಡ್ ಅಂತೀವಿ. ಈಗ 3 ರೌಂಡ್ ಕಂಪ್ಲೀಟ್ ಆಗಿದೆ. ಇದು 4ನೇ ರೌಂಡು, 5ನೇದು, 6ನೇ ರೌಂಡು, 7ನೇ ರೌಂಡ್. ಇದೇ ಥರ ಒಟ್ಟು ನಾವು 127 ದಾರಾನ ತಗೋಬೇಕು. ಕಂಪ್ಲೀಟಾಗಿ ಒಂದು ರೌಂಡ್ ಸುತ್ತಾದ್ಮೇಲೆ ನಾವು 1 ರೌಂಡ್ ಅಂತ ಕನ್ಸಿಡರ್ ಮಾಡಬೇಕು. ಇದೇ ಥರ ಒಟ್ಟು 127 ದಾರಾನ ತಗೊಳ್ಳೋಣ. 127 ತಗೋಬೇಕು ಅಂತ ಏನೂ ಇಲ್ಲ, ನೀವು ಬೇಕು ಅಂದರೆ 137 ತಗೋಬೋದು. ಅದಕ್ಕಿಂತ ಜಾಸ್ತಿ ತಗೊಳ್ಳೋಕೆ ಹೋಗಬೇಡಿ. ನಾನಿಲ್ಲಿ 127 ದಾರಾನ ತಗೊಂಡಿದ್ದೀನಿ. ತಗೊಂಡು ಈಗ ದಾರಾನ ಟ್ರಿಮ್ ಮಾಡ್ಕೋಬೇಕು. ಕಟರಲ್ಲಿ ದಾರಾನ ಟ್ರಿಮ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಸ್ಟ್ರೈಟಾಗಿಟ್ಟು ಈ ಥರ ಅಡ್ಡದಲ್ಲಿ ಕಟ್ ಮಾಡಬೇಡಿ, ಸ್ವಲ್ಪ ಈ ಥರ ಓರೆಯಾಗಿ ಸ್ಲ್ಯಾಂಟಿಂಗ್ ಟೈಪಲ್ಲಿ ದಾರಾನ ಟ್ರಿಮ್ ಮಾಡ್ಕೊಳ್ಳಿ. ಕಟ್ ಆದಮೇಲೆ ಈಗ ಫ್ಯಾಬ್ರಿಕ್ ಗ್ಲೂನ ತಗೊಳ್ಳಿ. ಫ್ಯಾಬ್ರಿಕ್ ಗ್ಲೂನ ತಗೊಂಡು ನೋಡಿ, ಇಲ್ಲಿ ಈ ಥ್ರೆಡ್ಸ್ ಕಟ್ ಮಾಡಿದ್ದೀವಿ ಅಲ್ವಾ, ಅಲ್ಲಿ ಫ್ರಂಟಿಗೆ ಸ್ವಲ್ಪ ಫ್ಯಾಬ್ರಿಕ್ ಗ್ಲೂನ ಹಾಕಿಬಿಟ್ಟು, ಇಲ್ಲಿ ಸ್ವಲ್ಪ ಜಾಸ್ತಿ ಫ್ಯಾಬ್ರಿಕ್ ಗ್ಲೂ ಆಗಿದೆ, ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಫ್ಯಾಬ್ರಿಕ್ ಗ್ಲೂನ ಹಾಕಿಬಿಟ್ಟು ಈ ಥರ ಗ್ಲೂ ಎಲ್ಲ ಥ್ರೆಡ್ ಒಳಗಡೆ ಈ ಥರ ಹಾಕಿಬಿಟ್ಟು ಸ್ಟ್ರೈಟಾಗಿ ಈ ಥರ ಮಾಡ್ಕೊಳ್ಳಿ. ಆವಾಗ ಟೈಟಾಗಿ ಮಾಡ್ಕೊಳ್ಳಿ. ಸೊ ಎಲ್ಲ ಥ್ರೆಡು ಒಂದೇ ಹತ್ತತ್ರನೇ ಇರುತ್ತೆ, ಸೊ ಸ್ಟಿಫಾಗಿರುತ್ತೆ. ನೋಡಿ, ಈ ಥರ ಮಾಡ್ಕೊಂಬಿಡಬೇಕು. ಮಾಡ್ಕೊಂಡಾದ್ಮೇಲೆ ಇದು ರೆಡಿಯಾಗಿದೆ. ಬೇಬಿ ಕುಚ್ಚು ಕಟ್ಟಲಿಕ್ಕೆ ಇದು ಒಂದು ರೆಡಿಯಾಗಿದೆ. ಇನ್ನೊಂದು ಮೆಥಡಲ್ಲೂ ನಾನು ಬೇಬಿ ಕುಚ್ಚನ್ನ ತೋರಿಸ್ತೀನಿ ನೋಡಿ. ಅದಕ್ಕೆ ಸೇಮ್ ನಾನು ಇದೇ ಒಂದೇಳೆ ಥ್ರೆಡ್ನೇ ತಗೊಳ್ತಾ ಇದ್ದೀನಿ. ಮತ್ತು ಅದೇ ಥರ ಹೇಗೆ ಸುತ್ತಿದ್ವೋ ಸ್ಟಾರ್ಟಿಂಗಲ್ಲಿ ಅದೇ ರೀತಿಯಲ್ಲಿ ನಾವು ಥ್ರೆಡ್ನ ಸುತ್ಕೋಬೇಕು. 1 2 3 4 ಇಲ್ಲಿಗೆ ನಾವು 127 ದಾರಾನ ಸುತ್ಕೊಳ್ಳೋದಿಲ್ಲ ಫ್ರೆಂಡ್ಸ್. ಅದ್ರ ಬದಲಿಗೆ ನಾವು 67 ದಾರಾನ ಸುತ್ಕೋತೀವಿ. ಇಲ್ಲಾಂದರೆ 77 ದಾರಾನು ಸುತ್ಕೋಬೋದು. ಅದಕ್ಕಿಂತ ಜಾಸ್ತಿ ಸುತ್ಕೊಳ್ಳೋಕೆ ಹೋಗಬೇಡಿ. ನಾನಿಲ್ಲಿ 67 ದಾರಾನ ಸುತ್ಕೊಂಡು ಸ್ಟ್ರೈಟಾಗಿ ಕಟರಿಂದ ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಸ್ಟ್ರೈಟಾಗಿ ಕಟ್ ಮಾಡಿಕೊಂಡು ಒಂದು ಸ್ವಲ್ಪ ಫ್ಯಾಬ್ರಿಕ್ ಗ್ಲೂನ ಹಾಕಿಬಿಟ್ಟು ಗಮನ ಮಾಡ್ಕೊಳ್ಳೋಣ. ಥ್ರೆಡ್ಸ್ಗೆ ಗಮನ ಮಾಡಿಕೊಂಡು ಈ ಥರ ಅಂಟಿಸ್ಕೊಬಿಡಿ. ಎಲ್ಲ ಥ್ರೆಡ್ಸು ಅಂಟ್ಕೊಂಡ್ಮೇಲೆ ಈ ಥರ ಸ್ಟ್ರೈಟಾಗಿ ಆಗುತ್ತೆ. ಈಗ ಇಲ್ಲಿ ನಾವು ನೀಡಲ್ನ ಯೂಸ್ ಮಾಡ್ಕೋಬೇಕು. ಕುಚ್ಚುಕಟ್ಟ ನೀಡಲ್ ಅಂತ ಕೇಳಿದ್ರೆ ಸ್ಟೋರ್ಗಳಲ್ಲಿ ಅವೈಲಬಲ್ ಇರುತ್ತೆ ಫ್ರೆಂಡ್ಸ್. ಇವಾಗ ಈ ನೀಡಲ್ನ ಈ ಥ್ರೆಡ್ ಒಳಗಡೆ ಪಾಸ್ ಮಾಡಿ ಈ ಥರ ಎಳ್ಕೊಳ್ಳಿ. ಎಳ್ಕೊಂಡು 2 ಸೈಡ್ ಈಕ್ವಲ್ ಆಗಿರೋ ರೀತಿಯಲ್ಲಿ ಎಳ್ಕೋಬೇಕು. ಸೊ ಇಲ್ಲಿ ನಾವು 67 ದಾರಾನ ತೊಗೊಂಡಿದ್ದೀವಿ ಅಲ್ವಾ, ಸೊ 2 ಫೋಲ್ಡ್ ಆಯಿತು ಅಂದರೆ 120 ಆಗುತ್ತೆ. ನಾವು 2 ರೀತಿಯಲ್ಲಿ ನಾನು ಬೇಬಿ ಕುಚ್ಚನ್ನ ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ಇವಾಗ ಸ್ಟಾರ್ಟಿಂಗಲ್ಲಿ 127 ದಾರಾನ ತಗೊಂಡು ಈ ಥರ ಗ್ಲೂ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ, ಅದನ್ನು ಮಾಡೋಣ ಬನ್ನಿ. ಫಸ್ಟು ಸ್ಯಾರಿನ ಮೇಲ್ಗಡೆ ಈ ಥರ ಒಂದು ಟೇಬಲ್ ಮೇಲೆ ಇಟ್ಬಿಟ್ಟು ಮೇಲ್ಗಡೆ ಒಂದು ದಿಮ್ನ ಇಟ್ಕೊಳ್ಳಿ. ಆದಮೇಲೆ ನೀಡಲ್ನ ಅಂದರೆ ಕ್ರೋಶನ ಹಾಕಿಬಿಟ್ಟು, ನೀವು ಯಾವುದಾದ್ರೂ ಕ್ರೋಶನ ಹಾಕ್ಬೋದು. ಕ್ರೋಶನ ಹಾಕಿ ಈ ಥರ ಹೋಲ್ನ ಮಾಡ್ಕೋಬೇಕು. ಹೋಲ್ ಆದಮೇಲೆ ಇಲ್ಲಿ 127 ದಾರಾನ ತೊಗೊಂಡಿದ್ವಿ ಅಲ್ವಾ, ಆ 127 ದಾರಾನ ಹಾಕಿ ಪಾಸ್ ಮಾಡಿ. ಈ ಥರ ಪಾಸ್ ಮಾಡಿಕೊಂಡು ಎಷ್ಟು ಲೆಂತಿ ಬೇಕು ಅಂತ ನೋಡಿಕೊಂಡು ನಮಗೆ ಸಿಲ್ಕ್ ಥ್ರೆಡ್ನ ಸ್ಟ್ರೈಟಾಗಿ ಮಾಡಿಕೊಂಡು, ಈಗ ನೀಡಲ್ ಒಳಗಡೆ ನಾನು ಜರಿ ಥ್ರೆಡ್ನ ಆಲ್ರೆಡಿ ಪೋಣಿಸ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಅದನ್ನು ನೀಡಲ್ನ ಹಾಕಿ ಫ್ರಂಟ್ ಸೈಡಿಂದನೇ ನಾನು ನೀಡಲ್ನ ಹಾಕ್ತಾಯಿದ್ದೀನಿ. ನೀಡಲ್ನ ಹಾಕಿ ಈ ಥರ ಜರಿ ಥ್ರೆಡ್ನ ಎಳ್ಕೋಬೇಕು. ಎಳ್ಕೊಂಡು ಅದನ್ನು ಈ ಥರ ಇಟ್ಕೊಂಡು ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ನೀಡಲ್ನ ಹಾಕಿ ದಾರಾನ ಎಳ್ಕೋಬೇಕು. ಈ ಥರ ಎಳ್ಕೋಬೇಕಾದ್ರೆ ನಾಟ್ ಆಗೋ ರೀತಿಯಲ್ಲಿ ನಾವು ಎಳ್ಕೋಬೇಕಾಗುತ್ತೆ. ಮತ್ತೆ ಒಂದು ಸಲ ಅದೇ ಥರ
ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ನೀಡಲ್ನ ಹಾಕ್ತಾಯಿದ್ದೀನಿ. ಹಾಕ್ಬೇಕಾದ್ರೆ ನೋಡಿ ಇಲ್ಲಿ ನಾನು ನಾಟಾಗೋ ರೀತಿಯಲ್ಲಿ ನಾನು ನೀಡಲ್ನ ಹಾಕ್ತಾ ಇರೋದು ತೋರಿಸ್ತೀನಿ ನೋಡಿ. ಇಲ್ಲಿ ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ಎಳ್ಕೊಬೇಕಾರೆ ಜರಿ ಥ್ರೆಡ್ ಒಳಗಡೆಯಿಂದ ನಾನು ನೀಡಲ್ನ ಎಳ್ಕೊಳ್ತಾ ಇದ್ದೀನಿ. ಸೊ ನಿಮ್ಗೆ ಈ ಥರ ಹಾಕ್ಕೊಳ್ಳೋಕ್ಕಾಗೋದಿಲ್ಲ, ಹೂ ಕಟ್ಟೋ ರೀತಿ ಈಸಿ ಆಗುತ್ತೆ ಅಂದರೆ ಹೂ ಕಟ್ಟೋ ರೀತಿಯಲ್ಲೂ ನಾವು ಮಾಡ್ಕೋಬೋದು ಫ್ರೆಂಡ್ಸ್. ನಿಮಗೆ ಯಾವ್ದು ಈಸಿ ಆಗುತ್ತೆ ಅದನ್ನ ಆ ರೀತಿ ಮಾಡ್ಕೋಬೋದು. ಒಂದು 3 or 4 ಟೈಮ್ಸ್ ಎಳ್ಕೊಂಡು ಈಗ ನೀಡಲ್ನ ಮೇಲ್ಗಡೆ ಸೈಡಿಂದ ನೀಡಲ್ನ ಹಾಕಿ ಕೆಳಗಡೆ ಪಾಸ್ ಮಾಡ್ಕೋಬೇಕು. ಜರಿ ಥ್ರೆಡ್ ಮೇಲ್ಗಡೆಯಿಂದ ನೀಡಲ್ನ ಪಾಸ್ ಮಾಡಬೇಕು. ಪಾಸ್ ಮಾಡಿ ಕೆಳಗಡೆ ಎಳ್ಕೊಂಡ್ರೆ ಸೊ ಇದು ಸ್ಟಿಫಾಗಿರುತ್ತೆ, ಜರಿ ಥ್ರೆಡ್ ಬಿಚ್ಚೋಗೋದಿಲ್ಲ. ಸೊ ಹಾಗಾಗಿ ಈ ಥರ ನಾಟ್ ಮಾಡ್ಕೊಳ್ಳೋದು. ನಾಟ್ ಆದಮೇಲೆ ಸ್ಟ್ರೈಟಾಗಿ ನೋಡಿಕೊಂಡು ಸಿಲ್ಕ್ ಥ್ರೆಡ್ ಎಷ್ಟು ಲೆಂತಿ ಬೇಕೋ ಅಷ್ಟು ಲೆಂತಿಯಲ್ಲಿ ನಾವು ಕುಚ್ಚನ್ನ ಟ್ರಿಮ್ ಮಾಡ್ಕೋಬೇಕು ಈ ಥರ. ಸೊ ಪುಟಾಣಿ ಕುಚ್ಚಿದ್ರೆ ತುಂಬಾ ಚೆನ್ನಾಗಿರುತ್ತಿದ್ದು. ಮತ್ತೆ ಒಂದು ಕುಚ್ಚನ್ನ ಮಾಡಿರ್ತೀನಿ, 2 ಬೇಬಿ ಕುಚ್ಚನ್ನ ನಾನು ಮಾಡಿದ್ದೀನಿ. ಈಗ ಸೇಮ್ ನಾನೀಗ ಸಿಲ್ಕ್ ಥ್ರೆಡ್ಡಲ್ಲಿ ಗ್ಲೂ ಹಾಕಿ ಮಾಡಿದ್ದೆ. ಈಗ ಸಿಲ್ಕ್ ಥ್ರೆಡನ್ನು ನಾನು ನೀಡಲಲ್ಲಿ ಹೇಗೆ ಹಾಕ್ಕೊಳ್ಳೋದು ಅಂತ ತೋರಿಸ್ತೀನಿ ನೋಡಿ. ನಾನಿಲ್ಲಿ ನೀಡಲ್ ಒಳಗಡೆ 60 ಎಳೆ ದಾರನ ತಗೊಂಡಿದ್ದೀನಿ. ಅಂದರೆ 60 ಎಳೆ ದಾರ 2 ಫೋಲ್ಡ್ ಆಯಿತು ಅಂದರೆ 120 ಎಳೆ ಆಗುತ್ತೆ. ಸೊ ಹಾಗಾಗಿ 60 ಎಳೆ ದಾರನ ತಗೊಳ್ತಾ ಇದ್ದೀನಿ ಇಲ್ಲಿ. ನೀವು ಬೇಕು ಅಂದರೆ ಇನ್ನೂ ಸ್ವಲ್ಪ ಕುಚ್ಚು ದಪ್ಪ ಬೇಕು ಅಂದರೆ ಇನ್ನೊಂದು 10 ಎಳೆ ಜಾಸ್ತಿನೂ ತಗೋಬೋದು ಫ್ರೆಂಡ್ಸ್. ಇನ್ನೂ ಜಾಸ್ತಿ ತಗೊಳಕ್ಕೆ ಹೋಗಬೇಡಿ. ನೋಡಿ ಇಲ್ಲಿ ಕಣ್ಣು ಅಳತೆಯಲ್ಲಿ ಇಲ್ಲಿ ಎಷ್ಟು ಅಳತೆ ತಗೊಂಡಿದ್ದೀನೋ ಅಷ್ಟೇ ಅಳತೆ ಅಥವಾ 1 ಫಿಂಗರ್ ಗ್ಯಾಪಲ್ಲಿ ನಾವು ಕುಚ್ಚನ್ನ ಕಟ್ಕೊಂಡ್ರೆ ಸಾಕು. ಇಲ್ಲಿ ಕೆಳಗಡೆಯಿಂದ ನೀಡಲ್ನ ಪಾಸ್ ಮಾಡಿ ಈ ಥರ ದಾರನ ಎಳ್ಕೋಬೇಕು. ದಾರನ ಎಳ್ಕೊಂಡು ನಮ್ಗೆ ಎಷ್ಟು ಲೆಂತಿ ಬೇಕು ಅನಿಸುತ್ತೆ ಅಷ್ಟು ಲೆಂತಿಯಲ್ಲಿ ದಾರನ ತುದಿವರೆಗೂ ಎಳ್ಕೊಂಡು ಈಗ ನೀಡಲ್ ಒಳಗಡೆ ನಾನು ಎಮ್ಮಿಂಗ್ ನೀಡಲ್ ಒಳಗಡೆ ಜರಿ ಥ್ರೆಡ್ನ ಪೋಣಿಸ್ಕೊಂಡಿದ್ದೆ, ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಎಮ್ಮಿಂಗ್ ನೀಡಲ್ನ ಹಾಕಿ ಈ ಥರ ದಾರನ ಎಳ್ಕೋಬೇಕು. ಎಳ್ಕೊಂಡು ಲೆಫ್ಟ್ ಸೈಡಿಂದ ಜರಿ ಥ್ರೆಡ್ನ ನೀಡಲ್ನ ಹಾಕಿ ರೈಟ್ ಸೈಡಿಗೆ ಎಳ್ಕೋಬೇಕು. ಎಳ್ಕೋಬೇಕಾದ್ರೆ ನಾಟಾಗೋ ರೀತಿಯಲ್ಲಿ ಎಳ್ಕೋಬೇಕು. ಎಳ್ಕೊಂಡು ಮತ್ತೆ ನೋಡಿ ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ಎಳ್ಕೊಳ್ತಾ ಇದ್ದೀನಿ. ಎಳ್ಕೋಬೇಕಾದ್ರೆ ನಾಟಾಗೋ ರೀತಿಯಲ್ಲಿ ನೋಡಿಕೊಂಡು ಎಳ್ಕೋಬೇಕು. ನಾನಿಲ್ಲಿ 2 ಟೈಮ್ಸು ಮಾಡ್ಕೊಂಡಿದ್ದೀನಿ. ಈಗ 3ನೇ ಸಲ ಮಾಡ್ತಾ ಇರೋದು. 3 or 4 ಟೈಮ್ಸ್ ಮಾಡಿಕೊಂಡು ಸೂಜಿ ಮೇಲ್ಗಡೆಯಿಂದ ಅಂದರೆ ಜರಿ ಥ್ರೆಡ್ ಮೇಲ್ಗಡೆಯಿಂದ ನೀಡಲ್ನ ಪಾಸ್ ಮಾಡಿ ಕೆಳಗಡೆ ಎಳ್ಕೊಂಡ್ರೆ ಸಾಕು. ಇದು ಸ್ಟಿಫಾಗಿರುತ್ತೆ, ಬಿಚ್ಕೊಳ್ಳೋದಿಲ್ಲ. ನಿಮ್ಗೆ ಎಷ್ಟು ಲೆಂತಿ ಬೇಕು ಅಂತ ನೋಡಿಕೊಂಡು ಅಷ್ಟು ಲೆಂತಿಯಲ್ಲಿ ದಾರನ ಟ್ರಿಮ್ ಮಾಡ್ಕೋಬೇಕು. ನೋಡಿ ಇಲ್ಲಿ ದಾರನ ಟ್ರಿಮ್ ಮಾಡ್ಕೊಂಡಿದ್ದೀನಿ. ಮತ್ತೆ ಅದೇ ಥರ ಇನ್ನೊಂದು ಕುಚ್ಚನ್ನ ಕಟ್ಕೋತೀನಿ. ಪುಟಾಣಿ ಕುಚ್ಚಿದ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ ಎಷ್ಟು ಬೇಗ ಆಗೋಗುತ್ತೆ, ತುಂಬಾ ಬೇಗ ಆಗೋಗುತ್ತೆ. 1.5 ಗಂಟೆ ಇದ್ದರೆ ಸಾಕು, ಫುಲ್ ಸ್ಯಾರಿ ಹಾಕ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇದು ಬಂದುಬಿಟ್ಟು ಸ್ವಲ್ಪ ತುಂಬ ಪುಟಾಣಿ ಕುಚ್ಚನ್ನ ಕಟ್ಟಿರೋದು ನಾನು. ಇದಕ್ಕಿಂತ ಸ್ವಲ್ಪ ಇದಕ್ಕಿಂತ ಸ್ವಲ್ಪ ದೊಡ್ಡದಾಗಿ ಕುಚ್ಚನ್ನು ಕಟ್ಟಿದ್ದೀನಿ, ಅದನ್ನು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇದು ಕಾಟನ್ ಸ್ಯಾರಿಗೆ ನಾನು ಕುಚ್ಚನ್ನ ಕಟ್ಟಿರೋದು. ಒಂದೊಂದು ಕಲರಲ್ಲಿ 4 ಕುಚ್ಚನ್ನ ಕಟ್ಟಿರೋದು. ಸ್ವಲ್ಪ ದೊಡ್ಡ ಸೈಜಲ್ಲಿ ಕಟ್ ಮಾಡಿರೋದು, ಸ್ವಲ್ಪ ಚೂರು ಲೆಂತಿಯಲ್ಲಿ ಕಟ್ ಮಾಡಿದ್ದೀವಿ. ಇಲ್ಲೂ ಅಷ್ಟೇ ನಾನು 120 ಎಳೆ ದಾರನೇ ಯೂಸ್ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಮುಂದಿನ ವಿಡಿಯೋಲಿ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.